ಭಾಳ ಗಾರ್ಡನ್ ಮಸ್ತ್ जाने के बाद होती है ಇಲ್ಲ ಮಕ್ಕಳ ಸಲುವಾಗಿ ಮಕ್ಕಳು ಭಾರಿ ಅದ ಮಕ್ಕಳ ಸಲುವಾಗಿ ಗಾರ್ಡನ್ ಮಸ್ತ್ ಚಲೋ ಅದ ನೀವು ಕ್ವಶನ್ ಕೇಳಿದ್ರೆ ನಾನು ಆನ್ಸರ್ ಹೇಳ್ತೀನಿ ಹಂಗೆ ಹೇಳ್ರಿ ನಾವು ಹಿಂದಿ में ಹಾಯ್ ಹಲೋ ನಮಸ್ಕಾರ. ಕರ್ನಾಟಕದ ಮುಕುಟಮಣಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಏನು ಚಿಲ್ಡ್ರನ್ಸ್ ಪಾರ್ಕನ್ನು ಮಾಡಿದ್ದಾರೆ, ಅದು ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಹೆಸರು ಸುಧಾ ಅಂತ. ಸೊ ತುಂಬ ಚೆನ್ನಾಗಿ ಅನಿಸ್ತಿದೆ ಈ ಪಾರ್ಕ್ ಎಲ್ಲ ನೋಡಿಬಿಟ್ಟು. ಸೊ ಇಲ್ಲೆಲ್ಲ ನಮ್ಮ ಮಕ್ಕಳು ಎಲ್ರಿಗೂ ಕರ್ಕೊಂಡು ಬಂದು ಆಡಿಸಿ ಅವ್ರಿಗೆ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಅವ್ರ ಜೊತೆ ನಾವು ಮಕ್ಕಳ ಥರ ನಾವು ಎಂಜಾಯ್ ಮಾಡ್ತಿದ್ದೀವಿ. ಸೊ ಸಖತ್ ಫ್ಯಾಮ್ಲಿಗೆಲ್ಲ ಕರ್ಕೊಂಡು ಬಂದುಬಿಟ್ಟು ಎಂಜಾಯ್ ಮಾಡೋಕ್ಕೆ ಸಖತ್ ಖುಷಿ ಆಗ್ತಿದೆ. ಸೊ ನಮ್ಮ ಕರ್ನಾಟಕದಲ್ಲಿ ಇಂಥದ್ದೊಂದು ಸ್ಥಳ ಆಗಿದೆ ಅಂದರೆ ತುಂಬ ಖುಷಿ ಆಗ್ತಿದೆ. ಸೊ ಥ್ಯಾಂಕ್ ಯು. ಇಂಥ ಬಿಸಿಲ ನಾಡು ಏನು ಯಾವಾಗಲೂ ಬಿಸಿಲಿನಿಂದ ಬರದಿಂದ ಸುಡುವ ಈ ಬೀದರ್ ಜಿಲ್ಲೆಯಲ್ಲಿ ಕೂಡ ಇಂಥ ಪಾರ್ಕ್ ಆಗುತ್ತೆ ಅಂದರೆ ಎಲ್ಲರೂ ಆಶ್ಚರ್ಯ ಪಡೋದ್ರಿ. ಸಾರ್ವಜನಿಕರ ಅಭಿಪ್ರಾಯ ಈ ರೀತಿಯ ಗಾರ್ಡನ್ಗಳು ಬೆಂಗಳೂರು, ಮುಂಬೈ ಅಂಥ ಮಹಾನಗರಗಳಲ್ಲಿ ಮಾತ್ರ ನೋಡೋಕ್ಕೆ ಸಿಗ್ತಾ ಇದ್ವು. ಆದರೆ ಈಗ ಇಂಥ ಬಿಸಿಲ ನಾಡು ಅಂತ ಕರೆಯಲ್ಪಡುವ ಬಸವ ಕಲ್ಯಾಣದಲ್ಲಿ ಕೂಡ ಇಂಥ ಅದ್ಭುತ ಗಾರ್ಡನ್ ಮಾಡಿರೋದು ಸಂತೋಷ ಆಗಿದೆ ಅಂತ ಕೆಲವೊಬ್ಬರ ಅಭಿಪ್ರಾಯ ಆಗಿತ್ತು. ಅದೇ ರೀತಿಯಾಗಿ ಇನ್ನೊಬ್ಬರು ಇದ್ದಾರೆ ಇಲ್ಲಿ ಮಾತಾಡೋಕ್ಕೆ, ಅವರು ಅಭಿಪ್ರಾಯ ಕೇಳೋಣ ಬನ್ನಿ. ಆದರೆ ಈಗ ಇಂಥ ಬಿಸಿಲ ನಾಡು ಅಂತ ಕರೆಯಲ್ಪಡುವ ಬಸವ ಕಲ್ಯಾಣದಲ್ಲಿ ಕೂಡ ಇಂಥ ಅದ್ಭುತ ಗಾರ್ಡನ್ ಮಾಡಿರೋದು ಸಂತೋಷ ಆಗಿದೆ ಅಂತ ಕೆಲವೊಬ್ಬರ ಅಭಿಪ್ರಾಯ ಆಗಿತ್ತು. ಅದೇ ರೀತಿಯಾಗಿ ಇನ್ನೊಬ್ಬರು ಇದ್ದಾರೆ ಇಲ್ಲಿ ಮಾತಾಡೋಕ್ಕೆ, ಅವರು ಅಭಿಪ್ರಾಯ ಕೇಳೋಣ ಬನ್ನಿ. ತುಂಬ ಸರಿಯಾಗಿದೆ. ಇಲ್ಲಿ ಫಸ್ಟ್ ಟೈಮ್ ಆಗಿದ್ದು ಈಗ ಎಲ್ಲ ಕಲ್ಯಾಣ ಡೆವಲಪ್ಮೆಂಟ್ ಆಗಿದೆ. ತಾಲೂಕು ಉತ್ತಮ ರೀತಿಯಲ್ಲಿ ಮುಂದುವರಿತಾ ಇದೆ. ನಮ್ಮೂರು ಮೈಸಲ್ಗ ಅಂತ, ಬಸವ ಕಲ್ಯಾಣದಿಂದ ಲಾಸ್ಟ್ ಬಾರ್ಡ್ರು. ಸೊ ಇಲ್ಲಿಂದ ದೂರ ಆಗುತ್ತೆ, ಅಲ್ಲಿ ಕೂಡ ಆಗಬೇಕನ್ನೋದು ಏನಾದರೂ? ಹಾಂ ಆಗಬೇಕು, ಅಲ್ಲಿ ಆದರೆ ಸರಿಯಾಗುತ್ತೆ. ಇದು ಆಗಿದ್ದು ತುಂಬ ಚೆನ್ನಾಗಿದೆ. ಇಂಥ ಕೆಲಸಗಳು ಆಗಬೇಕು, ಇನ್ನು ಉತ್ತಮ ರೀತಿಯಿಂದ ಕೆಲಸ ಆಗಬೇಕು. ಹೆಣ್ಮಕ್ಳಿಗೆ ಬಂದು ಅಂದರೆ ವಿಹಾರ ಮಾಡೋಕ್ಕೆ ಕೂತ್ಕೊಳ್ಳೋಕ್ಕೆ ಸರಿಯಾಗಿದೆ, ಅನುಕೂಲ ಆಗಿದೆ. ಸೊ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಕೂಡ ಈ ರೀತಿಯ ಗಾರ್ಡನ್ಗಳು ಆಗಬೇಕು ಅನ್ನುವಂತಹ ಆಗ್ರಹವನ್ನು ಅವರು ಮಾಡ್ತಿರುವಂಥದ್ದು. ಸೊ ಸಣ್ಣ ಸಣ್ಣ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಆಗಿರ್ಬೋದು, ವೃದ್ಧರಿಗೆ ಆಗಿರ್ಬೋದು, ಸೊ ಬಹಳ ಒಂದು ತಂಪಾದ ವಾತಾವರಣ, ಅನುಕೂಲಕರವಾದ ವಾತಾವರಣ ಜೊತೆಗೆ ಒಂದು ಏನು ಬ್ಯೂಟಿಫುಲ್ ಗಾರ್ಡನ್ನು ಬಗ್ಗೆ ಸಾರ್ವಜನಿಕರ ಮಾತು ಇದಾಗಿತ್ತು. ವಿಶೇಷವಾಗಿ ಮಕ್ಕಳಿಗೋಸ್ಕರ ಮಾಡಿರುವ ಈ ಗಾರ್ಡನ್ನಲ್ಲಿ ಏನು ಸಾರ್ವಜನಿಕರಿಗೆ ಅನುಕೂಲ ಆಗುವ ಗೋಸ್ಕರ ಏನು ಗಾರ್ಡನನ್ನು ಮಾಡಿದ್ದಾರೆ. ಸೊ ಇಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸರ್ ಏನು ಹೇಳ್ತಾರೆ ನೋಡೋಣ. ಏನು ಹೇಳಿದೆ? ಸೊ ಅಂದರೆ ನೀವು ಇಲ್ಲಿ ಡ್ಯೂಟಿಗೆ ಬಂದಿರೋದ್ರಿಂದ ಇಲ್ಲೇನು ಪುಂಡ್ರು ಹಾವಳಿ ಕೂಡ ಇದೆಯಾ, ಅಥವಾ ಏನು ಎಲ್ಲ ಶಿಸ್ತಾಗಿ ನಡೀತಾ ಇದೆಯಾ, ಯಾವ ಥರ ಅಂತ? ಇಲ್ಲ, ಆ ಥರ ಏನಿಲ್ಲ. ಅದ್ರ ಸಲುವಾಗಿ ನಾವು ಬಂದಿದ್ದಿಲ್ಲಿ. ಯಾವುದೇ ಆ ಥರ ಪುಂಡು ಪೋಕರಲ್ಲಿ ಯಾರೇ ಅವರ ಹುಡುಗರಲ್ಲಿ ಯಾರು ಬರ್ತಾ ಇಲ್ಲ. ಮಕ್ಕಳು ಹೆಣ್ಮಕ್ಳು ಇರ್ತಾರೆ ಅಂತ ನಾವು ಅದ್ರ ಸೇಫ್ಟಿ ಸಲುವಾಗಿ ಬಂದೀವಿ. ಇಲ್ಲಿ ಏನಿಲ್ಲ ರೀ, ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಅಂದರೆ ಗಾರ್ಡನ್ ಬಗ್ಗೆ ಏನು ಹೇಳ್ತೀರಿ ಸರ್, ಯಾವ ಥರ ನಿಮ್ಮ ಅಭಿಪ್ರಾಯ? ಇಲ್ಲ, ಗಾರ್ಡನ್ ಬಗ್ಗೆ ಎಲ್ಲ ಚೆನ್ನಾಗಿದೆ, ಎಲ್ಲ ಅನುಕೂಲ ಆಗಿದೆ. ಎಲ್ಲ ಮಕ್ಕಳಿಗೆ ಅದು ಬಂದು ಹೋಗ್ಲಿಕ್ಕೆ ಈ ರೀತಿಯ ಎಂಜಾಯ್ ಮಾಡಲಿಕ್ಕೆ ಚೆನ್ನಾಗಿದೆ ಪ್ಲೇಸ್. ಈ ರೀತಿಯ ಗಾರ್ಡನ್ಗಳು ಓನ್ಲಿ ಏನಿದೆ ರಾಜಧಾನಿಗಳಲ್ಲಿ, ಬೆಂಗಳೂರಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗ್ತಿದ್ವು ಇಷ್ಟು ದಿವಸ. ಆದರೆ ಈಗ ಏನು ಬಸವ ಕಲ್ಯಾಣದಲ್ಲಿ ಈ ಥರ ಗಾರ್ಡನ್ಗಳು ಆಗಿದೆ. ಇನ್ನಷ್ಟು ಗಾರ್ಡನ್ ಆಗಬೇಕಂತ ಸಾರ್ವಜನಿಕರು ಕೂಡ ಅಭಿಪ್ರಾಯಪಟ್ಟರು. ಸೊ ನಿಮ್ಮ ಅಭಿಪ್ರಾಯ? ಇಲ್ಲ ಸರಿ, ಕರೆಕ್ಟ್ ಅದ ರೀ. ಇನ್ನೂ ಇದು ಸ್ವಲ್ಪ ಇದು ಪ್ಲೇಸ್ ಸ್ವಲ್ಪ ಅಡಚಣಾಗಿದೆ. ಅದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ವರ್ಕ್ ಮಾಡೋ ಕಡೆ ಎಲ್ಲ ಕ್ಲಿಯರ್ ಇದು ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಆಗ್ತದೆ ರೀ. ಪರವಾಗಿಲ್ಲ, ಬರ್ತಾಯಿದ್ದಾರೆ ಎಲ್ಲ ಮಕ್ಕಳು, ಲೇಡೀಸ್, ಹೆಣ್ಮಕ್ಳು ಎಲ್ಲರೂ ಬರ್ತಾಯಿದ್ದಾರೆ. ಗಾರ್ಡನ್ ಚೆನ್ನಾಗಿದೆ, ಭಾಳ ಗಾರ್ಡನ್ ಮಸ್ತ್ जाने के बाद होती है ಇಲ್ಲ ಮಕ್ಕಳ ಸಲುವಾಗಿ ಮಕ್ಕಳು ಭಾರಿ ಅದ ಮಕ್ಕಳ ಸಲುವಾಗಿ ಗಾರ್डन मस्त चलो न्यू कंजे है बच्चों को वास्ते सब फिरने को है सब के ये मैसूर के आरस नहीं ऐसा छोटा के आरस में देखें ऐसा अच्छा दिख रहा है, बुरा दिख रहा है? बहुत अच्छा दिख रहा है. अभी फिर आप क्या बोलना बोल रहे हैं? तुम बोलो, अब तुम इसके का बहुत अच्छा बच्चे के लिए सब गार्डन शांति मिलती है.
ಸೊ ಏನು ಮಕ್ಕಳ ಉದ್ಯಾನವನ ಹಾಗೂ ಸಂಗೀತ ಕಾರಂಜಿ ಅಂತ ಏನು ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿಯಿಂದ ಏನು ಡೆವಲಪ್ ಆಗಿರುವ ಈ ಗಾರ್ಡನ್ ಬಗ್ಗೆ ಏನು ಗಾರ್ಡನ್ಗೆ ಎಂಟ್ರಿ ಆಗೋಕ್ಕೆ 5 ರೂಪಾಯಿ ಟಿಕೆಟನ್ನು ಇಟ್ಟಿದ್ದಾರೆ ಇಲ್ಲಿ. ಸೊ ಡೈಲಿ ಏನು ಎಷ್ಟು ಇನ್ಕಮ್ ಆಗ್ತಾಯಿದೆ, ಕಲೆಕ್ಷನ್ ಆಗ್ತಾಯಿದೆ ಅಥವಾ ಎಷ್ಟು ಜನ ಬರ್ತಾಯಿದ್ದಾರೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋದು. ಹಾಂ ಸರ್, ಡೈಲಿ 600-700, ಸಂಡೇ 2000 2,000 ಪಬ್ಲಿಕ್. ಅಂದರೆ ಜನ ಎಷ್ಟು ಜನ? ಅದೇ ಸರ್, ಈಗ ಬೇರೆ ಟೈಮಿಗೆ ಹಾಲಿಡೇ ಇಲ್ಲದ ಟೈಮಿಗೆ 700-600 ಅಷ್ಟು ಬರ್ತದೆ ಸರ್. ಬೇರೆ ಟೈಮಿಗೆ ಸಂಡೇ ಇದ್ದ ದಿವಸ 2,000-1,500 ಪಬ್ಲಿಕ್ ಬರ್ತಾರೆ. ಸೊ ಜನ ಏನು 600ರಿಂದ 1000 ಜನ ಇಲ್ಲೇನು ಹರಿದು ಬರ್ತಾ ಇದ್ದಾರೆ, ಅಂದರೆ ಹೆಚ್ಚಾಗ್ತಾನೆ ಇದ್ದಾರೆ ಅಂತ. ಅಂದರೆ ಸಾಕಷ್ಟು ಜನರಿಗೆ ಈ ಗಾರ್ಡನ್ ಬಗ್ಗೆ ಇನ್ನೂ ಕೂಡ ಸ್ವಲ್ಪ ಮಾಹಿತಿ ಇಲ್ಲದ ಕಾರಣ ಇತ್ತೀಚಿನ ದಿನಗಳಲ್ಲಿ ಮಾಹಿತಿ ಆದಂಗೆಲ್ಲ ಜನರು ಹೆಚ್ಚಾಗ್ತಾನೆ ಇದ್ದಾರೆ, ಪ್ರವಾಸಿಗರು ಹೆಚ್ಚಾಗ್ತಾ ಇದ್ದಾರೆ ಅನ್ನೋದು ಅವ್ರ ಮಾತಾಗಿತ್ತು. ಸೊ ಓನ್ಲಿ 5 ರೂಪಾಯಿ ಟಿಕೆಟ್ ಇದೆ, ಎಂಟ್ರೆನ್ಸ್ ಟಿಕೆಟು. ತೊಗೊಂಡು ನೀವು ಕೂಡ ಬರ್ಬೋದು, ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಈ ನ್ಯೂಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದ.